ನಮಸ್ತೆ ಎಲ್ಲರಿಗೂ. ನಾನಿವತ್ತು ನುಗ್ಗೆ ಸೊಪ್ಪು ಮತ್ತು ಅಗಸೆ ಸೊಪ್ಪು ಎರಡು ಕಾಂಬಿನೇಷನಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಅಗಸೆ ಸೊಪ್ಪು ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಿ, ನುಗ್ಗೆ ಸೊಪ್ಪು ಇಷ್ಟಿದೆ. ಇವೆರಡನ್ನೂ ನಾನು ನೀಟಾಗಿ ತೊಳೆದು ಈ ಥರ ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ನಾನೀಗ ಇಲ್ಲಿ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಈ ಬೌಲಷ್ಟು 1 ಕಪ್ಪಷ್ಟು ಬೇಳೆನ ನಾನು ಈ ಥರ ಬೇಯಿಸಿಟ್ಕೊಂಡಿದ್ದೀನಿ. ಸೊಪ್ಪಿನ ಜೊತೆ ಬೇಯಿಸಿದ್ರೆ ಸ್ವಲ್ಪ ಜಾಸ್ತಿ ಬೆಂದೋಗ್ಬಿಡುತ್ತೆ, ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ಬೇಯಿಸ್ಬಿಟ್ಟು ಸೋಸಿಟ್ಕೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ಈರುಳ್ಳಿ, 1 ಕಪ್ಪಷ್ಟು ಕಾಯಿ ತುರಿ, ಒಂದು 6 ಒಣಮೆಣಸಿನ್ಕಾಯಿನ ಈ ಥರ ಮುರಿದಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನುಗ್ಗೆ ಸೊಪ್ಪು ಮತ್ತು ಅಗಸೆ ಸೊಪ್ಪು ಎರಡು ಒಟ್ಟಿಗೆ ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ. ನಾನೀಗ ಅಗಸೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈಗ ನುಗ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊಪ್ಪು ಬೇಯಿಸೋದಕ್ಕೇ ಉಪ್ಪು ಹಾಕ್ಕೊಂಬಿಡ್ತಾ ಇದ್ದೀನಿ. ಸ್ವಲ್ಪ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಲಿಂಟ್ ಕ್ಲೋಸ್ ಮಾಡ್ಕೊಳ್ಳೋಣ. ಒಂದ್ಸರಿ ಈ ಥರ ತಿರುಗ್ಕೊಳ್ಳೋಣ. ಇದನ್ನು ನಾನು 1 ವಿಸಿಲು ಕೂಗಿಸ್ಕೊತೀನಿ, ಯಾಕೆಂದರೆ ಸೊಪ್ಪು ಎಳೆದಿದೆ. ನೀವು ಬಲ್ತಿರೋದು ತೊಗೊಂಡ್ರೆ ನೀವು 2 ವಿಸಿಲು ಕೂಗಿಸ್ಬೋದು. ಇದು ಎಳೆ ಸೊಪ್ಪು, ಹಂಗಾಗಿ ನಾನು 1 ವಿಸಿಲ್ ಕೂಗಿಸ್ತಾ ಇದ್ದೀನಿ. ನೋಡಿ, ಈಗ 1 ವಿಸಿಲ್ ಕೂಗಿಸಿಟ್ಟಿದ್ದೀನಿ. ಆರಕ್ಕೆ ಬಿಟ್ಟಿದ್ದೆ, ಈಗ ತಣ್ಣಗಾಗಿದೆ. ಈಗ ಈ ನೀರನ್ನು ಹಿಂಡ್ಕೊಳ್ಳೋಣ, ಯಾಕೆಂದರೆ ಅಗಸೆ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ. ನಾವು ಈ ಥರ 1 ವಿಸಿಲ್ ಕೂಗಿಸ್ಕೊಂಡು ಈ ಥರ ಚೆನ್ನಾಗಿ ನೀರು ಹಿಂಡ್ಬಿಟ್ರೆ ಒಂದು ಚೂರು ಕಹಿ ಇರಲ್ಲ ಫ್ರೆಂಡ್ಸ್, ಮತ್ತು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾನು ಅಗಸೆ ಸೊಪ್ಪಿನ ಬಗ್ಗೆ ಒಂದು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ, ನೀವು ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು, ಫಿಟ್ ಅಂತ. ನುಗ್ಗೆ ಸೊಪ್ಪು ಕೂಡ ತುಂಬಾ ಒಳ್ಳೆಯದು. ಕೆಲವ್ರು ಹೇಳ್ತಾರೆ ನುಗ್ಗೆ ಸೊಪ್ಪು ಹೀಟು ಅಂತ. ಏನು ಇಲ್ಲ, ನಾವು ಚೆನ್ನಾಗಿ ನೀರು ಕುಡಿಬೇಕು. ನಮ್ಮ ಬಾಡಿ ಆಗಿರೋದೇ 70% 70% ವಾಟರಿಂದನೇ. ನಮ್ಮ ಶರೀರದಲ್ಲಿರ್ತಕ್ಕಂಥ ರಕ್ತ ಎಲ್ಲ ಲಿಕ್ವಿಡ್ ಫಾರ್ಮಲ್ಲೇ ಇರೋದು. ನಾವು ಒಬ್ಬ ಮನುಷ್ಯ ಏನಿಲ್ಲ ಅಂದರೂ ಆರೋಗ್ಯವಾಗಿರಬೇಕು ಅಂತಂದರೆ 3 ಲೀಟ್ರ್ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಅದು 1 ಅವರ್ಗೆ 1 ಗ್ಲಾಸು, 1/4 ಲೀಟ್ರಷ್ಟು ಸಿಪ್ಪು ಆ ಥರ ಕುಡಿದ್ರೆ ನಮಗೆ ಈ ಥರ ನುಗ್ಗೆ ಸೊಪ್ಪೆಲ್ಲ ತಿಂದಾಗ ಸ್ವಲ್ಪ ಚೆನ್ನಾಗಿ ಆವತ್ತಿನ ದಿನ ನೀರು ಕುಡಿದ್ರೆ ಈಟು ಆಗಲ್ಲ. ಮತ್ತು ಇದು ಸೊಪ್ಪುಗಳಲ್ಲೇ ಅತಿ ಪೌಷ್ಟಿಕಾಂಶಗಳಿರೋ ಸೊಪ್ಪು ನುಗ್ಗೆ ಸೊಪ್ಪು, ಕರಿಬೇವು ಮತ್ತು ಪಾಲಕ್ ಸೊಪ್ಪು. ಕರಿಬೇವು ನಾವು ಜಾಸ್ತಿ ತಿನ್ನೋಕ್ಕಾಗಲ್ಲ, ಒಗ್ಗರಣೆಗೆ ಅಷ್ಟೇ 1-2 ರೆಂಬೆ ಅಷ್ಟು ಯೂಸ್ ಮಾಡ್ತೀವಿ. ನುಗ್ಗೆ ಸೊಪ್ಪು ಮತ್ತು ಪಾಲಕ್ ಸ್ವಲ್ಪ ಯೂಸ್ ಮಾಡ್ತಾರೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಆಯಿಲ್ ಹಾಕ್ಕೊತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ ನಾನು ಯೂಸ್ ಮಾಡ್ತಾ ಇರೋದು. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ, ಈರುಳ್ಳಿ ಹಾಕ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಒಂದು ಹಾಕ್ಕೊಬೋದು, ಸಣ್ಣಗೆ ಹೆಚ್ಚಿಬಿಟ್ಟು. ನಾನು ಆದಷ್ಟು ಒಣಮೆಣಸಿನ್ಕಾಯಿನೇ ಯೂಸ್ ಮಾಡ್ತಿದ್ದೀನಿ. ಬೇಕು ಅಂದರೆ ನೀವು ಹಸಿರು ಮೆಣಸಿನ್ಕಾಯಿ 1, ಒಣಮೆಣಸಿನ್ಕಾಯಿ 3-4 ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕಾಯಿ ತುರಿ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಈರುಳ್ಳಿ ಫ್ರೈಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಯಾಕಂದರೆ ನಾವು ಸೊಪ್ಪು ಬೇಯಿಸ್ಕೋಬೇಕಾದ್ರೆ ಹಾಕ್ಕೊಂಡಿದ್ವಿ. ಈಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಾವು ನೀರು ಹಿಂಡ್ಕೊಂಡಿದ್ವಲ್ಲ
ಈ ಥರ ನೀಟಾಗಿ ಎಲ್ಲ ಈ ಥರ ಪುಡಿ ಮಾಡಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಸಣ್ಣುರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಬೇಳೆ ಹಾಕ್ಕೊಳ್ಳೋಣ. ಬೇಳೆನ ಒಂದು ವಿಸಿಲ್ ಬೇಯಿಸಿಟ್ಕೊಂಡಿದ್ದೆ, ಬೇಳೆನ ಈಗ ಹಾಕ್ಕೊತಾ ಇದ್ದೀನಿ. ನೀವು ಬೇಳೆ 2-3 ಥರ ಇರುತ್ತೆ ಫ್ರೆಂಡ್ಸ್. ಈ ಬೇಳೆ ಸ್ವಲ್ಪ ಜಾಸ್ತಿ ಕುಕ್ ಆಗಿಬಿಡುತ್ತೆ, ಹಂಗಾಗಿ ನಾನು ಬೇಳೆ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ. ನೀವು ಸೊಪ್ಪಿನ ಜೊತೆ ಕೂಡ ಬೇಯಿಸ್ಕೊಬೋದು. ಕೆಲವ್ರಿಗೆ ಬೇಳೆ ಸಪ್ರೇಟ್ ಬೇಯಿಸ್ಕೋಬೇಕು, ಸೊಪ್ಪು ಸಪ್ರೇಟ್ ಬೇಯಿಸ್ಕೋಬೇಕು ಅಂತೇಳಿ ಕೆಲವರು ಟೈಮ್ ಇಲ್ಲ ಅಂತ ಅನ್ನೋರು ನೀವೆರಡು ಒಟ್ಟಿಗೆ ಬೇಯಿಸ್ಕೊಂಡು ಕೂಡ ಮಾಡ್ಕೊಬೋದು. ಈ ಬೇಳೆ ಸ್ವಲ್ಪ ಜಾಸ್ತಿ ಬೆಂದೋಗ್ಬಿಡುತ್ತೆ, ಅದಕ್ಕೆ ನಾನು ನೋಡಿ ಒಂದು ವಿಸಿಲ್ಗೆ ಜಾಸ್ತಿ ಕುಕ್ ಆಗಿಬಿಟ್ಟಿದೆ, ಅದಕ್ಕೆ ನಾನು ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೆ. ಕಾಯಿ ತುರಿ, ಈರುಳ್ಳಿ, ನಾವು ಫ್ರೆಶ್ ಕಾಯಿ ತುರಿ ಸ್ವಲ್ಪ ಹೆಚ್ಚಾಗಿ 1 ಕಪ್ಪಷ್ಟು ಹಾಕಿದ್ದೀವಲ್ಲ, ಪಲ್ಯ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ನೀವು ಬೇಕು ಅಂದರೆ ಚಪಾತಿಗೂ ಕೂಡ ತಿನ್ಬೋದು. ಯಾಕೆಂದರೆ ಬೇಳೆ ಎಲ್ಲ ಹಾಕಿರ್ತೀವಲ್ಲ, ಚಪಾತಿ ಜೊತೆ ಕೂಡ ಒಂದೊಂದು ಟೈಮಲ್ಲಿ ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ಟ್ರೈ ಮಾಡಿ. ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಇಂಗ್ರೀಡಿಯೆಂಟ್ಸು ಮನೆಯಲ್ಲಿರೋದನ್ನೇ ಹಾಕಿ ನಾವು ಮಾಡೋ ಅಂಥದ್ದು. ಉಪ್ಪು ಕಡಿಮೆ ಅನ್ನಿಸ್ತು, ನಾನು ಇನ್ನೊಂಚೂರು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನೀವು ನೋಡ್ಕೊಳ್ಳಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನಿಮಗೆ ಉಪ್ಪು ಕಮ್ಮಿ ಅನಿಸಿದ್ರೆ ಇನ್ನೊಂಚೂರು ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ನೋಡಿದೆ ಉಪ್ಪು ಕಮ್ಮಿ ಅನ್ನಿಸ್ತು, ಒಂಚೂರು ಸೇರಿಸ್ಕೊಂಡೆ. ಈಗ ಹೇಳಿದ್ನಲ್ಲ, ಚಪಾತಿಗೆ ಯಾರಾದರೂ ಮಾಡ್ತೀನಿ ಪಲ್ಯ ಅಂತಂದರೆ ನೀವು 1 ಟೇಬಲ್ ಸ್ಪೂನ್ನಷ್ಟು ಸಾಂಬಾರು ಪೌಡರು, 1 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಚಪಾತಿಗೂ ಕೂಡ ತಿನ್ಬೋದು. ನೋಡಿ ಇವಾಗ ಒಂದು 4 ನಿಮಿಷ, ಒಂದು 3ರಿಂದ 4 ನಿಮಿಷ ಸಣ್ಣೂರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಆಗಿದೆ, ಇದು ಸರ್ವ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ನಾನು ಇದು ಸರ್ವ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟಲ್ಲಿ ತಿಳಿಸಿ ಪಲ್ಯ ಯಾವ ಥರ ಬಂದಿದೆ ಅಂತ. ಥ್ಯಾಂಕ್ ಯು.